ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹೌದು ಸರ್, ಕಂಪ್ಲೇಂಟ್ ಕೊಟ್ಟಿದ್ವಿ. ಅವನು ಹಿಂದೆ ಬರ್ತಾ ಇದ್ದಾನೆ, ನಾನು ಲವ್ ಮಾಡು ಅಂತ. ನಮ್ಮ ಮಗಳಿಗೆ ಇಷ್ಟ ಇಲ್ಲ ಸರ್, ಟಾರ್ಚರ್ ಕೊಡ್ತಾ ಇದ್ದ ಅವನು. ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಬೇಡ ಅಂತ. ಆಮೇಲೆ ಅವ್ರ ತಂದೆ ತಾಯಿಗೂ ಹೇಳಿದ್ವಿ ಸರ್, ಬರಲ್ಲ ಇದಕ್ಕೆ ಮೇಲೆ ಅಂತ ಸೈನ್ ಇಸ್ಕೊಂಡ್ರು ಸರ್. ನಾವು ಬಿಟ್ಬಿಟ್ವಿ ಸರ್ ಸೈಲೆಂಟ್ ಆಗಿ. ಇನ್ನೂ ಯಾರು ಬರಲ್ಲ ನಿಮ್ಮ ತಟ್ಟೆಗೆ ಅಂತ ಹೇಳಿದ್ರು. ಈಗ ಅವನು ಈ ಥರ ಮಾಡಿಬಿಟ್ಟಿದ್ದಾನೆ ಸರ್. ಅವನ್ನ ಬಿಡಬಾರ್ದು ಸರ್, ಎನ್ಕೌಂಟ್ರ್ ಮಾಡಬೇಕು. ಹಿಂದೆ ಒಂದ್ಸಲ ಈ ತರ ಕಂಪ್ಲೇಂಟ್ ಕೊಟ್ಟಿದ್ರಿ, ಅವಾಗೆ ಸರಿಯಾಗಿ ಬುದ್ಧಿ ಕಲ್ಸಿರಿ, ಈ ರೀತಿ ಘಟನೆ ಆಗ್ತಾ ಇರಲಿ, ನಿಮ್ಮ ಮಗಳು ಉಳ್ಕೊಳ್ತಿದ್ಲಿ ಇವತ್ತು. ಹೌದು ಸರ್, ಒಳ್ಳೆಯವನಂತ ತಿಳ್ಕೊಂಡಿದೆ ಸರ್. ಇಂಥವನಂತ ಲವ್ ಮಾಡೋರೆಲ್ಲ ಕೆಟ್ಟವ್ರು ಅಂತ ತಿಳ್ಕೊಳ್ಬೋದಾ ಸರ್ ನಾನು? ಹೇಳಿ. ಏನ್ ಶಿಕ್ಷೆ ಕೊಡ್ಬೇಕು ಅಂತ ಹೇಳ್ತೀರಮ್ಮ? ಎನ್ಕೌಂಟ್ರ್ ಮಾಡ್ಬೇಕು, ಅವನು ಇರ್ಬಾರ್ದು. ನನ್ನ ಮಗಳು ಹೋದ್ಲು. ನನ್ನ ಮಗಳನ್ನ ಮಾಡಿರೋಣ, ಅವನು ಪ್ರಾಂತ ಇರಬಾರ್ದು. ಎನ್ಕೌಂಟ್ರ್ ಮಾಡ್ಬೇಕು ಅವನ್ನ. ಯಾರು ಹೆಣ್ಮಕ್ಳನ್ನ ಈ ತರ ಆಗ್ಬಾರ್ದು. ಅವನು ಎನ್ಕೌಂಟ್ರ್ ಮಾಡಿದ್ರೇನೆ ಇನ್ನೊಬ್ರಿಗೆ ಬುದ್ಧಿ ಬರುತ್ತೆ. ಎಷ್ಟು ವರ್ಷದಿಂದ ಬುದ್ಧಿ? ಅಯ್ಯೋ, ಇವಾಗ ಹೋದ ವರ್ಷ ಆವಾಗಲೇ ಬಿಟ್ಬಿಟ್ಟ. ನಾನು ಯಾರು ಇದು ಮಾತಾಡಲ್ಲ. ಇವಾಗ ನಮ್ಮನ್ನ ನಂಬಿಸ್ಬಿಟ್ಟು ಅವನು ನಮ್ಮ ಕಡೆಗೆ ಬರ್ತಾ ಇಲ್ಲ ಅಂತ ತಿಳ್ಕೊಂಡೆ ನಾನು. ನೋಡಿದ್ರೆ ಈ ತರ ಮಾಡ್ಬಿಟ್ಟ. ನಮ್ಮ ಮಗಳು ಇಲ್ವಲ್ಲ. ಹೇಳಿದ್ರೆ ಯಪ್ಪ ಓದೋದು ನಿಲ್ಸ್ಬಿಡ್ತಾರಂತ ಭಯನೋ ಏನೋ ಅಂತ ಗೊತ್ತಿಲ್ಲಪ್ಪ ನನಗೆ. ಯಪ್ಪ ಟಾರ್ಚರ್ ಏನ್ ಮಾಡಿಲ್ಲ, ಇವಾಗ್ಲೇ ಮಾಡಿರೋದು ಅವನು. ಮತ್ತೆ ಇವಾಗ ಎಕ್ಸಾಮ್ ಬಂದಿದೆ ಅಂತ ಮೊನ್ನೆ ದಿವಸ ಹೋಯ್ತು. ಅದಕ್ಕೆ ಮುಂಚೆ ಲೀವ್ ಇತ್ತು, ನಿನ್ನೆ ಎಕ್ಸಾಮ್ ಇತ್ತು ಅಂತ ಓದ್ಲು. ನಮ್ಮ ಮಗಳು ಬಂದೇ ಇಲ್ಲಪ್ಪ. ನಮ್ಮ ಮಗಳು ಊಟ ಮಾಡಿದ್ಲ ಇಲ್ಲ ಅಂತ ನನಗೆ ಗೊತ್ತಿಲ್ವಲ್ಲ. ಏನ್ ಮಾಡಿಲ್ಲ ಅವನು, ಸೈಲೆಂಟ್ ಆಗ್ಬಿಟ್ಟ. ನಾನು ನಂಬ್ಕೊಂಡಿದ್ದೆಪ್ಪ, ನಂಬ್ಕೊಂಡ್ ಬಿಟ್ಟಿದ್ದಕ್ಕೆ ಈ ತರ ಬಿಟ್ಬಿಟ್ಟ. ನಂಬಾರ್ದು, ಯಾವನ್ನ ನಂಬಾರ್ದು.